ಇನ್ನು ಎಸ್ಐಟಿ ಕಚೇರಿಗೆ ಮತ್ತಿಬ್ಬರು ಸಾಕ್ಷಿದಾರರು ಆಗಮಿಸಿದ್ದಾರೆ. ಈ ನಡುವೆ ಮಾಸ್ಕ್ ಮ್ಯಾನ್ ಪರಿಚಯ ಇದೆ ಅಂತ ಸಾಕ್ಷಿದಾರರು ಹೇಳಿದ್ದಾರೆ. ಸಾಕ್ಷಿದಾರ ಪುರಂದರ ಅಂತ, ಆತ ಹೆಣ ಹೂತಿದ್ದನ್ನ ನೋಡಿದೀವಿ ಅಂತ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಸಾಕ್ಷಿದಾರರ ಹೇಳಿಕೆಯನ್ನ ಎಸ್ಐಟಿ ಇದೀಗ ದಾಖಲಿಸಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಸಾಕ್ಷಿದಾರ ಪುರಂದರ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭ ಅವರೇನು ಹೇಳಿದ್ರು ಬನ್ನಿ ನೋಡೋಣ. ಪುರಂದರ ಗೌಡ್ರೆ, ನೀವು ಎಲ್ಲಿಯವರು ಮತ್ತೆ ನೀವು ಈಗಾಗಲೇ ಎಸ್ಐಟಿಗೆ ಹೇಳಿದ್ದೀರಿ ಈ ಅನಾಮಿಕ ವ್ಯಕ್ತಿ ಶವ ಊತಾಕೋದು ನಾವು ಕೂಡ ನೋಡಿದ್ರಿ, ಯಾವಾಗ ನೋಡಿದ್ರಿ ಮತ್ತೆ ನೀವು ಏನು ಕೆಲಸ ಮಾಡ್ತಿದ್ರಿ? ನಾವು ಮುಂಚೆ ಅಂಗಡಿ ಇತ್ತು ಸರ್ ನೇತ್ರಾವತಿಯಲ್ಲಿ. 2016-17ವರೆಗೆ ಅಂಗಡಿ ಇತ್ತು. ಆಮೇಲೆ ಅಂಗಡಿ ತೆಗೆದ ಮೇಲೆ ಸುಮಾರು 40 ವರ್ಷ ಇತ್ತು. ಮುಂಚೆ ನಮ್ಮ ತಂದೆ ಮಾಡ್ಕೊಂಡು ತಿರ್ತಿದ್ರು ಅವಾಗ. ಆಮೇಲೆ 2016-17 ಅಂಗಡಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದರು, ಧರ್ಮಸ್ಥಳ ಕಡೆಯಿಂದ ಡೆಮಾಲಿಷ್ ಆಯ್ತು ಅದು. ಆಮೇಲೆ ನಾನು ಮನೆಯಲ್ಲಿ ಈಗ ಕೃಷಿ ಕೆಲಸ ಮಾಡ್ತಿದ್ದೀನಿ ಸರ್. ಯಾವಾಗ ನೋಡಿದ್ರಿ ಈತ ಹೆಣ ಊತ ಹಾಕೋದನ್ನು? ನಾನು ಸುಮಾರು 2003ರಿಂದ 2010 ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್. ಈಗ ಆ ಟೈಮಲ್ಲಿ ಹೆಣ ಊತ ಹಾಕ್ತಿದ್ದ ವ್ಯಕ್ತಿ ಈತನೇ ಅಂತ ಹೇಗೆ ನೀವು ಗುರುತು ಹಿಡಿತೀರಿ? ಅವಾಗ ಅಲ್ಲಿ ಕಸಗುಡಿಸೋರು ಒಂದು 3-4 ಫ್ಯಾಮಿಲಿ ಇದ್ರು ಸರ್. ಅದರಲ್ಲಿ ಈಗ ಭೀಮ್ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ಅಲ್ಲಿ ನೋಡಿದ್ದೀನಿ ಸರ್. ನಾವು ಮಾತಾಡಿದ್ದೇವೆ ಅವ್ರ ಹತ್ರ ಎಲ್ಲ, ಅಂದರೆ ನಮ್ಮ ಅಂಗಡಿ ಎದುರುಗಡೆ ಕಸ ಗುಡಿಸ್ಕೊಂಡು ತಿರ್ತಿದ್ರು. ಅವಾಗ ನಾವಲ್ಲಿ ಹೆಣ ಊತೋದನ್ನು ತುಂಬ ಸತಿ ನೋಡಿದ್ವಿ. ಅಂದರೆ ನಾವು ಯಾರ ಹತ್ರ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಅಲ್ಲಿ ಯಾವ ವಿಚಾರ ಪ್ರಶ್ನೆ ಮಾಡುವಂಗಿಲ್ಲ. ಯಾವ ವಿಚಾರ ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ಪ್ರಶ್ನೆ ಮಾಡುವವರು ಮತ್ತೆ ಇರ್ತಾರೆ ಅಲ್ಲಿ. ಅದಕ್ಕೆ ಆ ಒಂದು ವಿಚಾರವಾಗಿ ಭಯದಿಂದಾಗಿ ನಾವು ಯಾವ ವಿಚಾರ ಬರ್ತಿರಲಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಒಂದು SIT ರಚನೆ ಮಾಡಿದ ಮೇಲೆ ನಮಗೂ ಸ್ವಲ್ಪ ಧೈರ್ಯ ಬಂದಿದೆ. ಈಗ ಯಾವ್ಯಾವ ಸ್ಥಳಗಳಲ್ಲಿ ಹೆಣ ಊತಾಗ್ತಿದ್ದ ಈತ ಅಂತ? ನಾನೀಗ ಮಾರ್ಕ್ ನಂಬರ್ 1 ಅಂತ ಮಾಡಿದ್ರು ಸರ್. ಅದು ನಮ್ಮ ಅಂಗಡಿ ಎದುರುಗಡೆನೇ ಬರುತ್ತೆ ಸರ್. ಆ ಜಾಗದಲ್ಲಿ ನಾವು ಅಂಗಡಿಯಿಂದ ಕೂತ್ಕೊಂಡೇ ನೋಡಿದ್ದೇನೆ ಆ ಪ್ಲೇಸನ್ನೆಲ್ಲ. ಆಮೇಲೆ ಅಲ್ಲಿ 2014 ಅಂತ ಇವರು ಹೇಳ್ತಾರಲ್ಲ ಹೋಗಿದ್ದಂತೆ, ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಧರ್ಮಸ್ಥಳ ದೀಪೋತ್ಸವ ಟೈಮಲ್ಲಿ, ಲಕ್ಷ ದೀಪೋತ್ಸವ ಟೈಮಲ್ಲಿ ಟೆಂಪ್ರರಿ ಟಾಯ್ಲೆಟ್ ಮಾಡಿದ್ರು. ಆವಾಗೆಲ್ಲ ಗುಂಡಿ ಎಲ್ಲ ತೆಗೆದಿದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಒಂದು ಕಸ ಹಾಕೊಂಡು ಚೇಂಬರ್ ಎಲ್ಲ ಮಾಡಿದರು. ಅಲ್ಲಿ ಮಣ್ಣೆಲ್ಲ ಸ್ವಲ್ಪ ತೆಗೆದಿದ್ದಾರೆ. ಮತ್ತು ಆ ಕಡೆ ಮಣ್ಣೆಲ್ಲ ಫಿಲ್ ಮಾಡಿದ್ದಾರೆ. ಇವಾಗ ಆವಾಗಿನ ಜಾಗಕ್ಕೂ ಇವಾಗೂ ನಾವು ತುಂಬ ವ್ಯತ್ಯಾಸ ಇದೆ. ನಾವೇ 2017 ಮೇಲೆ ನಾವು ನೇತ್ರಾವತಿ ಕಡೆಗೆ ಹೋಗಲಿ, ಅಂಗಡಿ ನಾವು ಹೋದ್ಮೇಲೆ ನಾವು ಮನೆಯಲ್ಲಿರುವಂಥದ್ದು. ಇವಾಗ ನಮಗೂ ಆ ಪ್ಲೇಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ನೋಡಿದ್ದೇನೆ ಸರ್. 13ರಲ್ಲೂ ನಾನು ನೋಡಿದ್ದೇನೆ ಸರ್. ಅದು ಕೂಡ ಈಗ ಡೆವಲಪ್ಮೆಂಟ್ ತುಂಬ ಆಗಿದೆ ಸರ್. ಅಲ್ಲಿ 2018-19ರಲ್ಲಿ ಒಂದ್ಸಲ ಮಳೆ ಬಂದಿತ್ತು. ಚಾರ್ಮಾಡಿಯಲ್ಲ ಒಂದ್ಸಲ ಫುಲ್ಲು ಮನೆಯೆಲ್ಲ ಕೊಚ್ಕೊಂಡು ಹೋಯ್ತಲ್ಲ. ಆ ಟೈಮಲ್ಲಿ ನೇತ್ರಾವತಿಲಿ ಫುಲ್ಲು ನೀರು ಬಂದು ಈಗ 13 ಪಾಯಿಂಟ್ ಇದೆಯಲ್ಲ, ಅದೇ ಜಾಗದಿಂದ ಡ್ಯಾಮಿನ ಮೇಲ್ಗಡೆಯಿಂದ ನೀರು ಬಂದು ಅಲ್ಲಿದ್ದ ಮಣ್ಣನ್ನೆಲ್ಲ ಒಂದು ದೊಡ್ಡ ತೋಡು ಥರ ಆಗಿತ್ತು ಸರ್. ಆಮೇಲೆ ಇವಾಗ ಅಲ್ಲಿ ಮುಂಚೆಗೆ ಡ್ಯಾಮಿನ ಮೇಲ್ಭಾಗದಲ್ಲಿ ಇಳಿಜಾರಿನ ಥರ ಇತ್ತು ಸರ್. ಅದು ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡ್ಯಾಮಿನ ಮೇಲ್ಗಡೆಗೆ ದಂಡೆ ಮಾಡಿದ್ದಾರೆ. ಫುಲ್ಲು ಕಲ್ಲು ಕಟ್ಟಿದ್ದಾರೆ, ಪಾಯ ತೆಗೆದು. ಆಗ ಫುಲ್ ಮಣ್ಣು ಫಿಲ್ ಆಗಿದೆ. ಹಾಗೆ ಅದರಲ್ಲಿ ಈಗ ಉಂಟ ಇಲ್ಲೋ ಅನ್ನೋದು ನಮಗೆ ಕನ್ಫ್ಯೂಷನ್ ಇದೆ ಸರ್. ಫಾರೆಸ್ಟ್ ಏರಿಯಾದಲ್ಲಿ ಈಗ ಉಳಿದಂತೆ ಬಂಗ್ಲೆಗುಡ್ಡೆಯಲ್ಲಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಆದರೂ ಅಲ್ಲಿ ಉತ್ಖನನ ಮಾಡಿದ್ರು, ಬಟ್ ಅಲ್ಲಿ ಏನು ಸಿಕ್ಕಿಲ್ಲ. ಸೊ ಏನು ಆಗ್ತಿದೆ ಅಂತೇಳಿ ಇವಾಗ ಏನೊಂದು ತಂತ್ರಜ್ಞಾನ ತಂದಿದ್ದಾರೆ ಸರ್. ಆ ಬಂಗ್ಲೆಗುಡ್ಡೆಗೆ ಒಂದು ಸುತ್ತ ತೊಗೊಂಬರಲಿ ನೋಡುವ, ಅದನ್ನು ನೋಡಿ ಅದರಲ್ಲಿ ಏನೋ ಸಿಗುತ್ತಾ ನೋಡು. ಈಗ ನಮ್ಮ ಭೀಮ ಈಗ ಹೇಳ್ತಿದ್ದಾನೆ ನಾನು ಇಂಥ ಪ್ಲೇಸ್ ಅಂತ. ಅದು ಸಣ್ಣ ಪ್ಲೇಸ್ ಫೈಂಡ್ ಔಟ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ನಾವು ನಮ್ಮ ಮನೆಯಲ್ಲಿ ಒಂದು ಯಾವುದೋ ಒಂದು ಪ್ರಾಣಿ ಸತ್ರು ಕೂಡ ಒಂದು ಊತ ಹಾಕಿ 2 ವರ್ಷ ಹೋದರೆ ಇದೇ ಜಾಗ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಸ್ವಲ್ಪ ವ್ಯತ್ಯಾಸ. ಇದು ತುಂಬ ವರ್ಷದಿಂದ ಮುಂಚೆ ಆಗಿರುವಂಥದ್ದನ್ನು ಇವಾಗ ಸಣ್ಣ ಪ್ಲೇಸು ಒಂದು 10 ಅಡಿ ಪ್ಲೇಸಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳಿದರೆ ಹೇಳಕ್ಕೆ ಸಾಧ್ಯ ಬರೋದಿಲ್ಲ ಸರ್. ಇದಿಷ್ಟು ಸಾಕ್ಷ್ಯ ದೂರುದಾರ ಆಗಿರ್ತಕ್ಕಂಥ ಏನು ಪುರಂದರ ಗೌಡರು ಹೇಳಿರ್ತಕ್ಕಂಥ ಮಾತು. ಈಗಾಗಲೇ ಈ ಬಗ್ಗೆ ನಾವು SITಗೆ ದೂರ ನೀಡಿದ್ದೇವೆ. ಸೊ ಈ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಕೂಡ ಭಾಗವನ್ನು ಮಾಡಬೇಕು ಮತ್ತು ನಾವು ಕೂಡ ಈ ಒಂದು ಹೆಣ ಊತ ಹಾಕಿರೋದನ್ನು ಕಣ್ಣಾರೆ ನೋಡಿದ್ದೇವೆ. ಹೀಗಾಗಿ ನಾವು ಕೂಡ ಸಾಕ್ಷಿದಾರರಾಗಿ ಈ ಒಂದು ಪ್ರಕರಣದಲ್ಲಿ ಇರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ. ಇನ್ನೊಬ್ಬ ಸಾಕ್ಷಿದಾರ ಕೊಟ್ಟಿರುವಂತ ಹೇಳಿಕೆ ನಿಜಕ್ಕೂ ಶಾಕಿಂಗ್ ಆಗಿದೆ. ಅವ್ರೇನ್ ಹೇಳ್ತಾರೆ, ಹೆಣ ಹೂಳುತ್ತಿದ್ದಂತ ವ್ಯಕ್ತಿನೇ ಬೇರೆ, ಈಗ ಬಂದಿರುವಂತ ವ್ಯಕ್ತಿನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. 2009ರಲ್ಲಿ ಹೆಣ ಹೂತಿದ್ದನ್ನ ನಾನ್ ನೋಡಿದ್ದೇನೆ. ಇದು TV9ಗೆ ಸಾಕ್ಷಿದಾರ ತುಕಾರಾಮ್ ಗೌಡ ಕೊಟ್ಟಿರುವಂತ ಹೇಳಿಕೆ. ಹೆಣ ಹೂತ್ ಹಾಕಿದ ಜಾಗವನ್ನ ನಾವು ನೋಡಿದ್ದೇವೆ. SIT ಕೇಳಿದ್ರೆ ನಾವು ಹೆಣ ಹೂತಿದ್ದಂತ ಜಾಗವನ್ನ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ಬ ಸಾಕ್ಷಿದಾರ ತುಕಾರಾಮ್ ಗೌಡ. ನಮ್ಮ ಪ್ರತಿನಿಧಿ ಅಶೋಕ್ ಇವರನ್ನ ಮಾತನಾಡಿಸಿದ್ದಾರೆ. ತುಕಾರಾಮ್ ಅವರನ್ನ ಏನ್ ಹೇಳಿದ್ದಾರೆ ನೋಡೋಣ. ತಾವು ಕೂಡ ಈ ಹೆಣ ಊತ ಹಾಕೋದನ್ನ ನೋಡಿದ್ದೇನೆ ಅಂತ ಹೇಳಿದಿರಿ. ಯಾವ ಟೈಮಲ್ಲಿ ನೋಡಿರೋದು ಮತ್ತೆ ಯಾರ್ಯಾರು ಇದ್ರು ಈ ಟೈಮಲ್ಲಿ? ಯಾವ ಟೈಮ್ ಅಂದರೆ 2009ರಲ್ಲಿ ನಾವು ನೋಡಿದಂಥ ಇದು ಹಾಕೋದನ್ನು ನೋಡ್ತಾ ಇದ್ದೆ ಅಷ್ಟೇ. ನಾವು ಹೋಗೋ ಇದರಲ್ಲಿ ರೂಟಲ್ಲಿ ನಮ್ಮ ಊರೇ ಧರ್ಮಸ್ಥಳ, ಗ್ರಾಮನೇ ಧರ್ಮಸ್ಥಳ. ಬೇರೆ ಯಾವ ಊರಲ್ಲಿ ನಾವು ಬಂದು ಹೇಳಲಿಕ್ಕೆ ನಮಗೆ ಇದಿಲ್ಲ. ಈಗ SIT ಅವರು ಬಂದಿದ್ದಾರಲ್ಲ, ಅದಕ್ಕೆ ಈಗ ಏನಂತ ತನಿಖೆ ಆಗ್ತಾ ಉಂಟು.
ಅವ್ರ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಸರ್ ಹೀಗೆ ನೋಡಿದ್ದು ಉಂಟು ಅಂತ. ಅವರು ಒಂದು ಇದರಲ್ಲಿ ಟಿ ವಿ ಇದರಲ್ಲಿ ಹಾಕಿದ್ರು, ನಂಬರ್ ಎಲ್ಲ ಕೊಟ್ಟಿದ್ದು, ಇದು ಯಾರಾದರೂ ನೋಡಿದ್ದವರು ಹೇಳ್ಬೋದು ಅಂತ ಹೇಳಿ ಅದಕ್ಕೆ ಬಂದೆ ನಾವು. ಈಗ ಯಾರು ಆ ಟೈಮಲ್ಲಿ ಹೆಣ ಹೂತಾಕ್ತಿದ್ದಂಥವ್ರು ಯಾರು? ಅವರನ್ನು ನೋಡಿದ್ದೀರಾ? ಈಗ ಇರತಕ್ಕಂಥ ಏನು ಅನಾಮಿಕ ಸಾಕ್ತಿದ್ದ ಆತನೇ ಹೂತು ಹಾಕಿದ್ನ? ಯಾರು ನೀವು ನೋಡಿದವ್ರು? ಯಾರು ಈಗ ಬಂದಿರೋನು ಯಾರು? ನಾವು ನೋಡಿದವರು ಬೇರೆ, ಇವನಲ್ಲ. ಇವನನ್ನು ನೋಡಿಲ್ಲ ನಾನು, ಇವನನ್ನು ನೋಡ್ಲಿಕ್ಕೆ ಅಂತ ನಾವು ಹೋಗಿಲ್ಲ. ಇಲ್ಲ, ನಾವು ನಮ್ಮಷ್ಟಿಗೆ ನಾವು ಕೆಲಸಕ್ಕೆ ಹೋಗ್ತೇವೆ ಬರ್ತೀವಿ. ಬೇರೆಯವರು ಆಗ್ತಾಯಿದ್ರು, ತಗೊಂಡು ಬಂದು ಆಗ್ತಾಯಿದ್ರು. ಅವರು ಪರಿಚಯ ಇಲ್ಲ, ನನಗೆ ಪರಿಚಯ ನಮಗೆ ಇಲ್ಲ. ಎಷ್ಟು ಜನ ಇರ್ತಾಯಿದ್ರು? ಅವರೊಂದು 2-3 ಜನ ಇದ್ದರು. ಎಷ್ಟು ಸ್ಥಳಗಳಲ್ಲಿ ತಾವು ನೋಡಿದ್ದೀರಿ ಈ ರೀತಿಯ ಕೃತ್ಯ? ನಾನೊಂದು ಒಂದೇ ಸ್ಥಳ ಇದರಲ್ಲಿ ನೋಡ್ಲಿಕ್ಕೆ ಅಂತ ಹೋಗಿದ್ದು ಅಷ್ಟೇ. ಪಾಯಿಂಟ್ ಈಗ ಗುರುತು ಆಗಿದೆ ಅಥವಾ ಇನ್ನು ಗುರುತು ಆಗ್ಬೇಕಾ? ಈಗ ಗುರುತು ಹಾಕಿರೋದ್ರಲ್ಲಿ ಆ ಸ್ಥಳ ಇದೆಯಾ? ಇಲ್ಲ. ಹೌದು. ಈಗ ಒಂದು ವೇಳೆ SIT ಅಧಿಕಾರಿಗಳು ಆ ಸ್ಥಳವನ್ನು ತೋರಿಸಬೇಕು ಅಂತಂದ್ರೆ ತಾವು ತೋರಿಸೋದಕ್ಕೆ ರೆಡಿ ಇದ್ದೇವೆ. ತೋರಿಸ್ತೇವೆ ನಾವು ಎಲ್ಲಿ ಅಂತೇಳಿ. ಆ ಸ್ಥಳದಲ್ಲಿ ಒಂದೇ ಹೆಣವನ್ನು ಹೂತಾಕಿದೆ ಅಥವಾ ಅಲ್ಲೇ ಸಾಕಷ್ಟು ಬಾರಿ ಈ ರೀತಿ ಹೆಣ ಹೂತಾಕುವಂತ ಕೆಲಸ ಮಾಡಿದೆ? ನಾನು ಒಂದೇ ಸಲ ಅಲ್ಲಿ ಬರುವಾಗ ನೋಡಿದ್ದಷ್ಟೇ. ಎಷ್ಟು ಸಲ ಹೂತಾಕಿದ್ರೆ ಏನಂತ ಗೊತ್ತಿಲ್ಲ, ತೆಗೆದು ನೋಡಿದ್ರೆ ಗೊತ್ತಾಗ್ಬೋದು. ಏನಾದರೂ ಮುಂಚೆ ಆಗ್ತಾ ಇದ್ರ ಏನಂತ ಗೊತ್ತಿಲ್ಲ. ನಾವು ಹೋಗುವಾಗ ಒಂದು ನೋಡಿದ್ದನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ಈಗ ನೀವು ಹೇಗೆ ಇವತ್ತು ಬಂದಿದ್ದೀರಿ, ಹೆಣ ಹೂತಾಕಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿದಿರಿ. ಅದೇ ರೀತಿ ನಾನೇ ಹೆಣ ಹೂತಾಕಿದ್ದೇನೆ ಅಂತೇಳಿ ಈಗ ಒಬ್ಬ ಅನಾಮಿಕ ದೂರದಾರ ಬಂದಿದ್ದಾನೆ. ಆತ ಗುರುತಿಸಿದಂಥ ಪಾಯಿಂಟಲ್ಲಿ ಎಲ್ಲೂ ಕೂಡ ಹೆಣಗಳು ಸಿಗ್ತಿಲ್ಲ. ಏನು ಅನ್ನಿಸ್ತದೆ ಇದರ ಬಗ್ಗೆ? ಈ ರೀತಿ ಎಲ್ಲ ಆಗೋದನ್ನು, ಈ ಬೆಳವಣಿಗೆ ನೋಡಿದರೆ ತಮ್ಗೇನು ಅನಿಸುತ್ತೆ? ಈಗ ಹೂತಾಕಿದ್ದನ್ನು ಕೆಲವು ಇದರಲ್ಲಿ ಅಲ್ಲಿ ಕೆಲಸ ಎಲ್ಲ ಆಗಿದೆ. ಒಂದು ಸಲ ಒಂದು ಮಳೆ ಬಂದು ನೀರೆಲ್ಲ ಬಂದು ಎಲ್ಲ ಈ 13 ಪಾಯಿಂಟಲ್ಲಿ ನೀರೆಲ್ಲ ಬಂದು ಎಲ್ಲ ಕುಚ್ಕೊಂಡು ಹೋಗಿದೆ, ಫುಲ್ಲು ಕೊಚ್ಕೊಂಡು ಹೋಗಿದೆ. ಅದಕ್ಕೆಲ್ಲ ಇಲ್ಲಿ ಧರ್ಮಸ್ಥಳ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಅವರು ನೇತ್ರಾವತಿ ಭಕ್ತಾದಿ ಎಲ್ಲ ಬರುವಾಗ ಎಲ್ಲ ಹೊಂಡಗೆ ಬಿದ್ದು ಇದಾಗ್ತದೆ ಅಂತೇಳಿ ಮಣ್ಣ ಎಲ್ಲ ಹಾಕಿ ಅದನ್ನೊಮ್ಮೆ ಡೋಸಿಗೆಲ್ಲ ಮಾಡಿದ್ದಾರೆ. ಈಗ ಇನ್ನೊಂದು ಇರುವಂಥದ್ದು, ಸಾಕಷ್ಟು ಜನ ಇಲ್ಲಿ ಕಾಡು ಪ್ರದೇಶದಿಂದ ಅಲ್ಲಿ ಬಂದು ಸುಸೈಡ್ ಮಾಡ್ಕೋತಿದ್ರು. ಸಾಕಷ್ಟು ಜನ ಸ್ನಾನಕ್ಕೆ ಅಂತ ಹೇಳಿದವರು ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಿದ್ರು. ಅಂಥವ್ರ ಹೆಣಗಳು ಕೂಡ ಸಿಗ್ತಿತ್ತು. ಸುಸೈಡ್ ಮಾಡೋಕ್ಕೆ ಬಂದವ್ರದ್ದು ಹೆಣಗಳು ಕಾಡಿನಲ್ಲಿ ಸಿಗ್ತಿತ್ತು. ಸೊ ತಮಗೆ ಏನು ಅನಿಸುತ್ತೆ? ತಾವು ಇದೇ ಗ್ರಾಮದಲ್ಲಿ ಇದ್ದವರು ಅಂತ ಹೇಳ್ತಿದ್ವಿ, ತಾವು ಕೂಡ ನೋಡಿದ್ದೀರಾ ಸುಸೈಡ್ ಮಾಡ್ಕೊಂಡಂಥವ್ರು ಅಥವಾ ಈ ರೀತಿ ನೀರಲ್ಲಿ ಏನು ಈಜೋದಕ್ಕೆ ಹೋಗಿ ಕೊಚ್ಕೊಂಡು ಹೋದಂಥವ್ರು? ಈ ರೀತಿಯ ಘಟನೆಗಳನ್ನು ತಾವು ನೋಡಿದ್ದೀರಾ ಅಂತ? ಕೊಚ್ಕೊಂಡು ಹೋಗೋಣ, ಕೆಲವು ಬಾಡಿ ಬರ್ತಾಯಿತ್ತು, ಅದು ಮೇಲಿಂದ ಬೊಲ್ಲ ನೀರಿಂದ ಇಲ್ಲಿ ಬರ್ತಾಯಿತ್ತು. ಅದು ಅಲ್ಲೇ ಬಿದ್ದಿದ್ದು ಏನಂತ ಗೊತ್ತಿಲ್ಲ. 2011ರಿಂದ ಸ್ವಲ್ಪ ಇಲ್ಲಿ ಬಂದು ಸಾಯುವವರು ಇದು ಎಲ್ಲ ಕಮ್ಮಿ ಆಗಿದೆ, ಏನಂತ ಗೊತ್ತಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಬಂದು ಸಾಯುವವರು ಕಮ್ಮಿ ಆಗಿದ್ದಾರೆ. ಇದಿಷ್ಟು ಸಾಕ್ಷ್ಯ ದೂರದಿಂದ ತುಕಾರಾಮಗೌಡ ಹೇಳಿರ್ತಕ್ಕಂಥ ಮಾತು. ನಾವು ಕೂಡ ಈ ರೀತಿಯಾಗಿ ಹೆಣ ಉಳೋದನ್ನು ನೋಡಿದೆ. ಸೊ ಈ ಬಗ್ಗೆ SITಗೆ ದೂರು ನೀಡೋದಕ್ಕೆ ಬಂದಿದ್ದೇವೆ. SIT ತನಿಖೆ ಮಾಡಲಿ, ಈ ಬಗ್ಗೆ ನಿಷ್ಪಕ್ಷವಾದಂಥ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ಬರಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ.